ಒಂದು ಮರ ನೋಡಿ, ಇದಕ್ಕೆ ಎಂತಾಗಿದೆ ಅಂತ ಗೊತ್ತಿಲ್ಲ ನೋಡಿ. ಎಂತ ಅದಕ್ಕಿದು ಬೆಳಂದವೆ ಎಂತದೋ ತಿಂದದಾರ. ಈ ತರ ಆದ್ರೆ ನೋಡಿ ಇಷ್ಟು ದೊಡ್ಡದ ಗಿಡ. ಹೀಗಾಗುವಾಗ ಬೇಜಾರಾಗ್ತದೆ ಆಯ್ತಾ. ಆ ಥರ 3-4 ವೆರೈಟಿದು ಬಳ್ಳಿಗಳುಂಟಲ್ಲ. ಇಡೀ ತೋಟದಲ್ಲಿ ಹಬ್ಬಿಕೊಂಡಿರ್ತಾರೆ. ಅದರ ಬೇರು ಹೋದಲ್ಲೆಲ್ಲ ಹಬ್ಬಿಕೊಂಡು ಬರ್ತದೆ ಆಯಿತಾ, ಫುಲ್ ಸ್ಪ್ರೆಡ್ ಆಗಿಕೊಂಡು ಹೋಗ್ತದೆ. ಆ ಥರದ ಒಂದು ಉಪದ್ರದ ಸಸಿ. ತೋಟಕ್ಕೆ ಹೋಗುವ ದಾರಿ ಸೈಡಲ್ಲಿ ಬೇಲಿಯಲ್ಲಿ ಉಂಟಲ್ವಾ, ಅಲ್ಲಿ ಒಂದು ತೆಂಗಿನ ಸಸಿ ಉಂಟು. ಹಾಗೆ ಅದರ ಕೊತ್ತಳಿಗೆನೆಲ್ಲ ಅಲ್ಲಿ ಮರದಿಂದ ಮಡಲು ಕಡ್ದದ್ರಲ್ಲಿ ಇತ್ತು. ಹಾಗೆ ಅದರನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಇಲ್ಲಿ ರಾಶಿ ಇತ್ತು. ಅದು ಆ ತೆಂಗಿನ ಮರದ ಹತ್ರ ಎಲ್ಲ ಹಾಗಿರುವ ಎಂತ ಹರಗಳೆಲ್ಲ ಇದ್ರೆ ಉಂಟಲ್ವಾ, ಈ ತರ ಒಟ್ಟು ಹಾಕಿಕೊಂಡಿದ್ರೆ ನಮ್ಗೆ ಆಚೆ ಈಚೆ ಹೋಗುವಾಗ ಅದೆಲ್ಲ ಕಾಲಿಗೆ ಸಿಕ್ಕಿ ಬಿದ್ದೆಲ್ಲ ಆಗ್ತದಲ್ಲ. ಹಾಗೆ ಅದನ್ನೆಲ್ಲ ತೆಕ್ಕೊಂಡು ಮನೆ ಹತ್ರ ಕೊಂಡೋಗಿ ಹಾಕುವ ಅಂತ ಎಲ್ಲ ನಾನು ರೆಡಿ ಮಾಡ್ತಾ ಇದ್ದೇನೆ. ತೆಕ್ಕೊಂಡು ಹೋದ್ರಲ್ಲಿ ಒಣಗಿದ್ರೆ ಅದು ಈಗ ಮಳೆಗೆ ಒದ್ದೆ ಆಗಿದೆ, ವಾಪಸ್ ಆದ್ರೂ ಅಲ್ಲಿಂದ ತೆಗಿಬೇಕು ನನಗೆ ಒಟ್ಟಾರೆ ಅದನ್ನು. ಹಾಗೆ ಅದನ್ನು ಕೊಂಡೋಗುವ ಕೆಲಸ ಮಾಡ್ತಾ ಇದ್ದೆ. ಮೈಗೆ ತಾಗುದಕ್ಕೆ ಈಗ ಹಿಡ್ಕೊಂಡದಾಯ್ತಾ, ಗೋಣಿ ತಕ್ಕೊಂಡು ಬಂದದ್ದು, ಮೈಗೆ ಏನಾಗುದಿಲ್ಲಲ್ಲ ನೋಡಿ. ಇವತ್ತು ತೋಟದಲ್ಲಿ ನಮಗೆ ಕೆಲಸದವರು ಬಂದಿದ್ದಾರೆ. ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಉಂಟು. ನಮ್ಮದು ತೋಟಕ್ಕೆ ಈಟ್ ಹಾಕುವ ಕೆಲಸ ಮೇಲೆ ಗುಡ್ಡ ಸಸಿ ತೋಟಕ್ಕೆಲ್ಲ ಆಗಿತ್ತು. ಇಲ್ಲಿಯ ತೋಟಕ್ಕೆ ಆಗಿರಲಿಲ್ಲ, ಕೆಳಗಿದ ಹಳೆಯ ತೋಟಕ್ಕೆ. ಹಾಗೆ ಇಲ್ಲಿ ಇವತ್ತೀಗ ತೋಟಕ್ಕೆ ಈಟ್ ಹಾಕುವ ಕೆಲಸ. ಹಾಗಾಗಿ ಅದಕ್ಕಿಂತ ಮುಂಚೆ ತೋಟದಲ್ಲಿ ನಾವು ಮರದ ಬುಡಕ್ಕೆಲ್ಲ ಉಂಟಲ್ಲ ಕಣಿ ಮಾಡಿ ಇಡುವ ಕೆಲಸ ಆಗ್ತಾ ಉಂಟು. ಅದಾದ ನಂತರ ನಾವು ಈಟು ಹಾಕುದು. ನಾವು ಹಾಕುವಂತಹ ಈಟು ಕಾಮಧೇನು ಅಂದರೆ NPK. ಅದು ಲಾಸ್ಟ್ ಟೈಮ್ ನಾವು ಹಾಕಿದ್ದೇವಲ್ಲ, ಅದೇ ಈಟು ಇಲ್ಲಿ ಸಹ ಹಾಕ್ತಾ ಇರೋದು. ಹಾಗೆ ಅದನ್ನು ಈಗ ಇಲ್ಲಿ ಹಾಕುವ ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿ ಮರದಲ್ಲಿ ಈ ತರ ಕಣಿ ಮಾಡಿ ಆಮೇಲೆ ಈಟು ಹಾಕುವ ಕೆಲಸ ನಡೀತಾ ಉಂಟು. ಹಾಗೆ ಅದರ ಬುಡಕ್ಕೆ ಸೋಗೆ ಕಡಿಯುವ ಕೆಲಸ ಸಹ ಒಟ್ಟಿಗೆ ಆಗ್ತಾ ಉಂಟು ಅಲ್ಲಿ. ಅದನ್ನು ನಾವು ಈಟ ಹಾಕಿದಾಗ ಅಲ್ಲಿ ಆಚೆಯಿಂದ ಅವರು ಕೆಲಸ ಅದನ್ನು ಸಹ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ 5-6 ಜನ ಇದ್ರು ನಮ್ಮಲ್ಲಿ. ಅದರೊಟ್ಟಿಗೆ ಒಂದೇ ದಿವಸಕ್ಕೆ ಅವರು ಬಂದದ್ದು. ಆ ದಿವಸ ನಮಗೆ ಅದೆಲ್ಲ ಮುಗಿಬೇಕು. ಹಾಗೆ ನಾವೇ ಈಟ ಹಾಕಿ ಎಲ್ಲ ಕೊಟ್ಟದ್ದು. ಅವರು ಅದನ್ನೆಲ್ಲ ಕಡ್ದು ಹಾಕಿದ್ರೆ ಒಂದೇ ದಿನಕ್ಕೆ ಮುಗೀತದೆ. ಅಂದರೆ ಮಳೆ ಶುರುವಾದ್ಮೇಲೆ ಆ ತೋಟದಲ್ಲಿ ನೀರು ನಿಲ್ಲುವ ಕಾರಣ ಇಲ್ಲಿ ಆದರೂ ಜೋರು ಬಂದರೆ ಅಂತ. ಈ ಸಲ ಮಳೆ ಕಡಿಮೆ ಆದರೂ ನಾವು ಇಷ್ಟು ವರ್ಷ ಈ ಟೈಮಲ್ಲಿ ಈಟೆ ಹಾಕಿರಲಿಲ್ಲ. ಅಂದರೆ ಜೋರು ಮಳೆ ಬಂದು ತೋಟಕ್ಕೆ ಈ ಟೈಮಲ್ಲಿ ಹಾಕಲಿಕ್ಕೆ ಆಗುದಿಲ್ಲ. ಈ ಸಲ ನಮಗೆ ಹಾಕಲಿಕ್ಕೆ ಅವಕಾಶ ಸಿಕ್ಕಿದೆ, ಮಳೆ ಕಮ್ಮಿ ಆದ ಕಾರಣ ಬೇಗ ಮುಗಿಲಿ ಅಂತ ಬೇಗ ಮಾಡಿಕೊಂಡದ್ದು. ಅಲ್ಲಿ ಕಾಫಿ ಸಸಿ ಅದೆಲ್ಲ ಉಂಟು, ಸ್ವಲ್ಪ ಬಲ್ಲೆ ತುಂಬಿದಾಗೆ. ನಾವು ಹಾಗೆ ಅದನ್ನು ಸಹ ಕಡ್ದೆಲ್ಲ ಹಾಕ್ತಾ ಇದ್ದೇವೆ. ಆ ಕಾಫಿಯ ಗೆಲ್ಲನೆಲ್ಲ ಈ ಸಲ ಕಡಿಸಿದ್ದೇವೆ. ಇಷ್ಟು ಸಮಯದಿಂದ ಕಡಿಯದೆ ಅಲ್ಲೆಲ್ಲ ಕತ್ಲೆ ಕಾಣ್ತಾ ಇತ್ತು. ಕೊಳೆ ರೋಗ ಬರುದು ಬೇಡ ಇಲ್ಲಿ ಆದ್ರೂ ಜೋರು ಮಳೆ ಬಂದ್ರೆ ಅಂತ ಅದನ್ನು ಸಹ ಕಡ್ದೆಲ್ಲ ಅಡಿಕೆ ಮರದ ಬುಡಕ್ಕೆಲ್ಲ ಹಾಕಿ ಕ್ಲೀನ್ ಆಯ್ತು ಈಗ ಆ ಜಾಗ ಎಲ್ಲ. ಹಾಗೆ ನಾವು ನಮ್ಮ ಮೇಲೆ ಮನೆಯಿಂದ ಕೆಳಗಿಲ್ಲಿಗೆ ಇವರ ಹತ್ರ ಗೋಣಿಯಲ್ಲೆಲ್ಲ ಸಪರೇಟ್ 4-5 ಗೋಣಿ ಮಾಡಿಸಿ ಕೆಲಸದವ್ರ ಹತ್ರ ಈಟ್ ಕೆಳಗೆ ತರಿಸಿದ್ದು. ಅದನ್ನು ಆಮೇಲೆ ನಾವು ಬಾಲ್ದಿಗೆ ಹಾಕಿಕೊಂಡು ನಾವಿಬ್ಬರೇ ಇಡೀ ತೋಟಕ್ಕೂ ಈಟ್ ಹಾಕಿದ್ದು. ಹಾಗೆ ಪ್ರತಿಯೊಂದು ಮರಕ್ಕೂ ನಮ್ದು ಮಾಮೂಲು ಅಳತೆ ಮೆಜರ್ ಮಾಡಿ ಆಲ್ರೆಡಿ ಇಟ್ಟಂತಹ, ನಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಒಂದು ತೆಂಗಿನಕಾಯಿದು ಕರಾಟ ಉಂಟು. ಅದರಲ್ಲಿ ಮೆಜರ್ ಮಾಡಿ 300 ಗ್ರಾಮ್ಸ್ ಬರುವ ಹಾಗೆ. ಅದರಲ್ಲಿ ಫುಲ್ ಹಾಕಿದ್ರೆ 300 ಗ್ರಾಮ್ಸ್ ಆಗ್ತದೆ. ಪ್ರತಿ ಮರಕ್ಕೂ 300 ಗ್ರಾಮ್ಸ್ ಬರುವ ಹಾಗೆ NPK ಈಟನ್ನು ಹಾಕ್ತಾ ಇದ್ದೇವೆ. ಪ್ರತಿ ಮರಕ್ಕೂ ಕೂಡ ಕಣಿ ಮಾಡಿ ಹಾಕ್ತಾ ಇದ್ದೇವೆ. ಕೆಲಸದವರು ತೋಟಕ್ಕೆ ಈಗ ಅಲ್ಲಿ ಪ್ರತಿಯೊಂದು ಮರಕ್ಕೂ ಕಣಿ ಮಾಡ್ತಾ ಇದ್ದಾರೆ. ಆದರೆ ಸರಿ ನೋಡಿಕೊಂಡು ಮಾಡಿ ಅಂತ ನಾವು ಹೇಳಿಟ್ಟಿದ್ದೇವೆ. ಯಾಕೆ ಗೊತ್ತುಂಟಾ, ತುಂಬಾ ಮರಗಳು ಸತ್ತೇ ಹೋಗಿದೆ, ಅಲ್ಲಿ ಇಲ್ವೇ ಇಲ್ಲ ಆಯ್ತಾ. ಮರ ಮಾತ್ರ ಇರುದು, ಅದರ ಕೊಬ್ಬೆ ಏನಿಲ್ಲ. ಅಲ್ಲಿ ಸಿಡಿಲು ಬಿದ್ದೆ ಸುಮಾರು ಹೋಗಿದೆ ಮರಗಳು. ಮತ್ತೆ ಈಗ ತಿರಿ ಅಂತ ಕೊಳ್ತು ಹಾಗೆ ಸಹ ಒಣಗಿದ ಮರಗಳು ಬೇಕಷ್ಟಿವೆ. ಹಾಗೆ ನೋಡದೆ ಹಾಕಿ ಅವರು ಕಣಿ ಮಾಡಿಟ್ರೆ ನಾವು ಈಟ ಹಾಕ್ತಾ ಹೋಗ್ತೇವಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ನೀವು ಮಾಡಿ ಅಂತ ಹೇಳಿದ್ದೇವೆ. ಹಾಗೆ ಸರಿಯಾಗಿ ಮಾಡಿದ್ದಾರೆ, ಮಾತ್ರ ನಂಗೆ ಇಷ್ಟ ಆಯಿತು. ಎಲ್ಲ ಒಂದು ಕೂಡ ಅವರು ಎಕ್ಸ್ಟ್ರಾ ಕಣಿ ತೆಗ್ದಿಲ್ಲ, ಎಲ್ಲಿಯೂ ಸತ್ತ ಮರದ ಬುಡದಲ್ಲಿ ಕಣಿ ಮಾಡಿರಲಿಲ್ಲ. ಹಾಗೆ 2 ಬೇಕಿದ್ರೆ ಅವರು ಸರಿ ಇದ್ದ ಮರ ಅವರಿಗೆ ಮರ್ತೋಗಿತ್ತು ಅದಲ್ಲಿ ಬಾಳೆ ಹತ್ರ. ಆಮೇಲೆ ನಾವು ಹೇಳಿ ವಾಪಸ್ ಅಲ್ಲಿ ಮಾಡಿಕೊಟ್ರು. ಆಮೇಲೆ ಅದರ ಮೇಲೆ ಈಟ ಹಾಕಿ ಬಿಟ್ಟದ್ದು. ಹಾಗೆ ಈ ನಮ್ಮ ಈಟ ಹಾಕುವ ಕೆಲಸ ಎಲ್ಲ ಆಯಿತು. ಹಾಗೆ ನಾವು ಈಟ ಹಾಕ್ತಿದ್ದಾಗ ಜೊತೆಗೆ ಅವರು ಕಾಫಿಗೆ ಹೋದ್ರು. ಒಟ್ಟೊಟ್ಟಿಗೆ ಇಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಕಾಲಲ್ಲಿ ಉಂಟಲ್ಲ ಅದನ್ನು ಈ ತರ ದೂಡಿ ಬಿಡುದು ಆಯ್ತಾ. ಈ ತರ ದೂಡಿ ಬಿಟ್ರೆ ಮತ್ತೆ ವಾಪಸ್ ಕೊಟ್ಟು ಬೇಡ. ಅದನ್ನು ಕೆಲಸಕ್ಕೆ ಬಂದವರು ಸೋಗೆಲ್ಲ ಕಡಿಯುವಾಗ ಅವರು ಕತ್ತಿಯಲ್ಲಿ ನೂಗ್ತಾ ಇದ್ರು. ಅದನ್ನು ನೋಡಿ ನಾನೆಂತ ಮಾಡಿದೆ, ಎಲ್ಲ ಹೀಗೆ ಕಾಲಲ್ಲೇ ನೂಗ್ಲಿಕ್ಕೆ ಹೊರಟೆ. ಅದರಿಂದಲೂ ಸುಲಭ, ಬಗ್ಗುವ ಕೆಲಸವೂ ಇಲ್ಲ ಅಂತ. ವಾಪಸ್ ಕೊಟ್ಟು ಬೇಡ ನೋಡಿ, ಈ ತರ ಮಾಡಿ ಸೋಗೆ ಕಡ್ದಿಟ್ರೆ ಈಟ ಹಾಕಿ ಸೋಗೆ ಕಡ್ದು ಇಡುವ ಕೆಲಸ ಸುಲಭ ಆಗ್ತದೆ. ಹಾಗೆ ಬೇಗ ಒಂದೇ ದಿನದಲ್ಲಿ ನಮಗೆ ಕೆಲಸ ಅದೆಲ್ಲ ಮುಗಿಬೇಕಿತ್ತು. ನಾವು ಅವರನ್ನು ಒಂದೇ ದಿನಕ್ಕೆ ಈ ಸಲ ಬರಲಿಕ್ಕೆ ಹೇಳಿದ್ದು. ಹಾಗಾಗಿ ನಮಗೆ ಎಷ್ಟು ಸುಲಭದಲ್ಲಿ ಕೆಲಸ ಎಲ್ಲ ಆಗ್ತದೆ ಆ ಥರ ನೋಡಿಕೊಂಡು ನಾವು ಸಹ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಎಲ್ಲ ಸರಿಯಾಗಿ ಆಗುವಾಗೆ ನೋಡಿಕೊಂಡು ನಾವು ಮಾಡಲಿಕ್ಕೆ ಹೊರಟದ್ದು. ಅದರ ಜೊತೆಗೆ ಉಂಟಲ್ಲ, ನಮ್ಮ ತೋಟದ ಎಡೆ ಕಣಿಗಳೆಲ್ಲ ಉಂಟು.
ಆ ಕಣಿಗಳ ಕೆಲಸ ಕೂಡ ಮಾಡಿಸಿದ್ದೇವೆ. ಆ ಕಣಿಯಲ್ಲಿ ಅವತ್ತೊಮ್ಮೆ ಕಣಿಯ ಕೆಲಸ ಎಲ್ಲ ಆಗಿತ್ತು. ವಾಪಸ್ ಹುಲ್ಲು ಬಂದದನ್ನು ತೆಗೆಯುವಾಗ ಹುಲ್ಲೆಲ್ಲ ರಟ್ಟಿ ಎಲ್ಲ ನೀರು ನಿಲ್ಲುವಾಗಿತ್ತು. ಹಾಗೆ ವಾಪಸ್ ಅದನ್ನು ಮೇಲಿಂದ ಮೇಲೆ ಎಲ್ಲವನ್ನು ಕ್ಲೀನ್ ಮಾಡಿಸಿದ್ದು, ತೋಟದ ಎಲ್ಲ ಕಣಿಗಳನ್ನು ಕ್ಲೀನ್ ಮಾಡಿದ್ರು. ಇನ್ನೀಗ ಸದ್ಯ ಹುಲ್ಲು ತೆಗಿಲಿಕ್ಕೆ ಇಲ್ಲ, ಹುಲ್ಲು ಬರುವಾಗ ಹುಲ್ಲು ತೆಗೆಯುವುದಲ್ವಾ. ಅಷ್ಟರ ತನಕ ಮಳೆ ಜೋರು ಬಂದರೂ ಕೂಡ ಎಲ್ಲೂ ಕೂಡ ನೀರು ನಿಲ್ಲುವುದಿಲ್ಲ ನೋಡಿ. 2 ಗಂಟೆ ಸಂಜೆ 4:15 ಆಗಿಕೊಂಡು ಬಂತು. ಮಳೆ ಹನಗ್ತಾ ಉಂಟು. ಕೆಲಸ ಎಲ್ಲ ಆಲ್ಮೋಸ್ಟ್ ಸಾಗಿದೆ, ಎಲ್ಲ ಆಗಿತ್ತು. ಹಾಗೆ ಏನೆಲ್ಲ ಕೆಲಸ ಆಯ್ತು ಇವತ್ತೀಗ? ತೋಟಕ್ಕೆ ಈಟ ಹಾಕುದು, ಅದಕ್ಕೆ ಸೋಗೆಲ್ಲ ಆಮೇಲೆ ಕಡ್ದು ಹಾಕಿದ್ದು, ಕಣಿ ಕೆರೆಸಿದ್ದು, ಕಣಿ ಕ್ಲೀನ್ ಮಾಡೋದು. ಅಂದರೆ ಒಮ್ಮೆ ಮಾಡಿ ಆಗಿತ್ತು, ಅದಕ್ಕೆ ವಾಪಸ್ ಮಿಷಿನಲ್ಲಿ ಹುಲ್ಲು ತೆಗೆಯುವಾಗೆಲ್ಲ ಬಿದ್ದಿರ್ತದಲ್ಲ, ಹಾಗೆಲ್ಲವನ್ನು ಕ್ಲೀನ್ ಮಾಡಿದ್ದು. ಹಾಗೆ ಮತ್ತೆಂತ ಕೆಲಸಪ್ಪ, ಅಷ್ಟೇ ಕೆಲಸ. ಹಾಗೆ ಇಲ್ಲಿಗ ರೋಡಿನ ಕೆಲಸ ಮಾಡಿಸ್ತಾ ಇದ್ದೇವೆ. ಅದೆಲ್ಲ ರೋಡ್ ಹಾಳಾಗಿದೆ, ನಾವು ಆಚೆ ಈಚೆ ಹೋಗುವ ರೋಡ್. ಹಾಗೆ ಇನ್ನೀಗ ಮಳೆಗಾಲದಲ್ಲಿ ಅಲ್ಲಿ ಹೋಗ್ಲಿಕ್ಕಿಲ್ಲ. ಹಾಗೆ ಆ ನೀರು ಸೈಡಿಗೆ ಹೋಗುವ ಹಾಗೆ ಮಾಡೋದು. ಅದು ಇಲ್ಲಿ ಮೇಲಿಂದಲೇ ಕೆಳಗೆ ತನಕ ಹೋಗಿ ಫುಲ್ಲು ರೋಡ್ ಹಾಳಾಗಿದೆ ಆಯ್ತಾ. ಮೇಲಿಂದಲೇ ಈ ಚರಳೆಲ್ಲ ಹಾಕಿದ್ದು ಕೆಳಗೆ ಜಾರಿ ಜಾರಿ ಹೋಗಿ ರೋಡೇ ಹಾಳಾಗಿದೆ. ಹಾಗೆ ಈಗಲೇ ಸೆಟ್ ಮಾಡಿಟ್ರೆ ಮತ್ತೆ ಸ್ವಲ್ಪ ಆದ್ರೂ ಸರಿ ಉಳಿತದೆ. ತಂದ ಪಿಕಪ್ ಅಲ್ಲಿ ತರಿಸಿದ ಚರಳೆಲ್ಲ ನಮ್ಮ ರೋಡಲ್ಲಿ ಇರ್ಬೋದು, ಎಲ್ಲ ಹೋಗಿದೆ. ಹಾಗೆ ಇಲ್ಲಿ ನೋಡಿ, ನಮ್ದೊಂದು ಕೊಕ್ಕ ಮರ ಇಲ್ಲಿ ಒಂದುಂಟು, ತೋಟದಲ್ಲಿ ಸಹ ಇನ್ನೊಂದುಂಟು. ಹಾಗಾದ್ರೆ 2 ಮರದಲ್ಲಿ ಸೇರಿ ಒಂದು ಸ್ವಲ್ಪ ಕೊಕ್ಕೋ ಸಿಕ್ಕಿತ್ತು ನೋಡಿ. ಗೋಣಿ ಎಲ್ಲ ಹಾಕಿದ್ದೇವೆ. ಎಷ್ಟಾಕು? ಅದು ನಮ್ಮಲ್ಲಿ ಕೊಕ್ಕ ಸ್ವಲ್ಪ ಮರ ಅಲ್ಲ, ತೋಟದಲ್ಲಿ ಇತ್ತು. ಅದನ್ನೆಲ್ಲ ಅವಾಗ ಸಿಗುದಿಲ್ಲ ಅಂತ ಅದನ್ನು ಬೇಡ ಅಂತೆಲ್ಲ ಕಡಿದು ಕ್ಲೀನ್ ಮಾಡಿದ್ದು. ಮತ್ತೆ ಕಣಿಗೆಲ್ಲ ಎಲೆಗಳೆಲ್ಲ ಬಿದ್ದು ಭಾರಿ ಕಷ್ಟ ಆಗ್ತಾಯಿತ್ತು. ಅದು ಮೋರಿಯಲ್ಲಿ ನೀರು ಹೋಗುವ ಕಾರಣ ಎಲೆಗಳೆಲ್ಲ ಬಿದ್ದು ಮೋರಿಯ ಒಳಗೆ ಹೋಗಿ ತುಂಬುದು ಬೇಡ ಅಂತ ಎಲ್ಲ ತೆಗ್ದದ್ದು. ಮತ್ತು ಅಡಿಕೆ ಹೆಕ್ಲಿಕ್ಕೂ ಅದರ ಎಲೆ ಎಲ್ಲ ಇರುವಾಗ ಕಷ್ಟ ಆಗ್ತದೆ, ಹಾಗೆಲ್ಲ ತೆಗ್ದದ್ದು. ಹಾಗೆ 2 ಮರ ಅದು ನಾನು ಅಡಿಕೆ ತೆಗೆಯುವವರಿಗೆ ಕೊಕ್ಕೆ ಇಡ್ಲಿಕ್ಕೆ ಬೇಕಂತ ಒಂದು ಸೈಡಲ್ಲಿ ಒಂದು 2 ಮರ ಇಟ್ಟಿದ್ದೆ. ನಮ್ಮ ತೋಟದಲ್ಲಿ ಬೇರೆ ಎಂತ ಅಷ್ಟೊಂದು ಮರಗಳೆಲ್ಲ ಇಲ್ಲ, ಖಾಲಿ ತೋಟ. ಹಾಗೆ ಇಟ್ಟದ್ದು ಅದು ಈಗ ದೊಡ್ಡಾಗಿದೆ ಆಯಿತು. ಒಂದು ಗೆಲಸ ಕಡಿಯ ಹೈಟ್ ಹೋಗಿತ್ತು ತುಂಬ. ಹಾಗೆ ಅದರಲ್ಲಿ ಕೊಕ್ಕ ಒಂದು ಸ್ವಲ್ಪ ಸಿಕ್ಕಿದೆ. ಹಾಗೆ ಇದು ಇಲ್ಲಿ ದಾರಿ ಸೈಡ್, ಇದು ಇಲ್ಲಿ ಉಪದ್ರ ಇಲ್ಲ. ಹಾಗೆ ಇದನ್ನು ಬಿಟ್ಟದ್ದು ಈ ಜಾಗದಲ್ಲಿ ಇದನ್ನು. ಇದು ನಮ್ಮ ರೋಡ್ ಸೈಡಲ್ಲಿ ಇರುದು. ಹಾಗೆ ಇದನ್ನು ಬಿಟ್ಟದ್ದು ದೊಡ್ಡಾಗಿದೆ ಈಗ. ಹಾಗೆ ಅದನ್ನು ಕಡಿಲಿಲ್ಲ, ಎಂಥ ಸೈಡಲ್ಲಿ ಉಂಟು, ಉಪದ್ರ ಇಲ್ಲ. ಇಲ್ಲಿ ಇದ್ದರೆ ಇಲ್ಲಿ ನೋಡಿ ಹುಲ್ಲು ಬರೋದಕ್ಕೂ ಆಗ್ತದೆ, ಅದರ ಎಲೆ ಎಷ್ಟು ರಾಶಿ ಬಿದ್ದರೆ ಯಾರಿಗೂ ಉಪದ್ರ ಇಲ್ಲ. ಹಾಗೆ ಇಲ್ಲಿ ಇರುದು ಅದು ಮಂಗ ಮನೆಯಿಂದ ಇರುದು. ಈಚೆ ಇದ್ರೆ ಇಲ್ಲಿ ತಿಂತಿತ್ತದು ಮಂಗ, ಈ ಜಾಗಕ್ಕೆ ಅದು ಬಂದಿಲ್ಲ ಆಯ್ತಾ. ಇಲ್ಲಿ ಎದುರಿಂದಾಗಿ ಆಚೆ ಸಹ ಮನೆ ಇದೆ, ಹಾಗಾದ ಕಾರಣ ಅದಕ್ಕೆ ಬರ್ಲಿಕ್ಕೆ ಇಲ್ಲಿ ಭಯ ಆಗ್ತದೆ ಸ್ವಲ್ಪ. ಹಾಗೆ ಬರಲಿಲ್ಲ. ಮತ್ತೆ ನಾನಿದ್ದೇನಲ್ಲ, ನನಗೆ ಭಯ ಆಗ್ತದೆ. ನೋಡಿ, ನಾವೀಗ ನಮ್ಮ ಗುಡ್ಡ ಸಸಿ ತೋಟಕ್ಕೆ ಬಂದಿದ್ದೇವೆ. ನಾನು ಬರ್ತಿದ್ದೇನೆ, ಒಟ್ಟಿಗೆ ಅಮ್ಮ ಸಹ ಇಲ್ಲಿ ಹಿಂದೆಯಿಂದ ಬರ್ತಿದ್ದಾರೆ. ನಮ್ಮ ಇಲ್ಲಿಯ ತೋಟದ್ದು ಡ್ರಿಪ್ ವೈರನ್ನು ಕಟ್ಟಿ ಆಗಲಿಲ್ಲ, ನಮಗೆ ಬಾಕಿ ಆಗಿದೆ. ಕೆಳಗಿದು ದೊಡ್ಡ ಸಸಿ ತೋಟದ್ದು ಆಗಿದೆ, ಇಲ್ಲಿ ಕೆಳಗೆ ಏನು ಕಾಣ್ತಿದೆ ಆ ತೋಟದ್ದು. ಈ ತೋಟದ್ದು ಆಗಲಿಲ್ಲ. ಹಾಗೆ ಅದನ್ನು ಮಾಡುವಂತ ಹೊರಟದ್ದು. ಈಗ 2 ಸಾಲಿದ್ದು ಕಟ್ಟಿ ಆಗಿದೆ. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಇಲ್ಲಿ ಕಾಣ್ತಿರ್ಬೋದು, ಅಲ್ಲಿ ದೂರದಲ್ಲಿ ನೋಡಿ. ಈ ಸಾಲಿದು ಮತ್ತು ಆ ಮೇಲೆದು ಸಾಲಿದು 2 ಕೂಡ ಆಗಿದೆ. ಇದರ ಕೆಳಗಿದೆ ಆಗಲಿಲ್ಲ. ಹಾಗೆ ಅದನ್ನು ಮಾಡುವಂತ ಈಗ ಹೊರಟದ್ದು. ಹಾಗೆ ನೋಡಿ ಹೋಗ್ತಾ ಇದ್ದೇನೆ. ಇಲ್ಲಿ ನಿಮಗೆ ಕಾಣ್ಬೋದು, ಇದು 2 ಸಾಲಿಗೆ ಆಗಿದೆ, ಅಲ್ಲಿ ಮೇಲೆ ಮತ್ತು ಇಲ್ಲಿ ಕೆಳಗಿದ್ದು. ಈ ಕಡೆ ಹೋಗಬೇಕು, ಇಲ್ಲಿ ಆಗಲಿಲ್ಲ. ಆ ಕಾರ್ನರಿಂದ ಕಟ್ಟಿಕೊಂಡು ಈಚೆಗೆ ಬರೋದು ಮತ್ತು ಅಲ್ಲಿಗೆ ಕಟ್ಟೋದು. ನಾನು ಇಲ್ಲಿ ಮೆಟ್ಟಿದೆ ಆಯಿತಾ, ತಪ್ಪಿ ಜರ್ದು ಬೀಳ್ತಿದ್ದೆ. ಈಗ ಜಸ್ಟ್ ಮಿಸ್ ನೋಡಿ, ಸ್ವಲ್ಪ ಮಣ್ಣು ಜರ್ದು ಬಿತ್ತು ಕೆಳಗೆ. ಅದು ಮಳೆಗೆ ಚಂಡಿಯಾಗಿರ್ತದೆ ಅಲ್ಲ, ಕಾಲು ಹೀಗೆ ಇಟ್ಟಾಗ ಸೈಡಿಗೆ ಇಟ್ಟರೆ ಮುಗೀತು ಕತೆ. ಇಲ್ಲಿ ನೋಡಿ, ಇದನ್ನು ಕಾರ್ನರನ್ನು ಹೀಗೆ ಬಿಡಿಸಿ, ಕಳೆದ ವೀಡಿಯೋ ನಮ್ಮದು ನೋಡಿರ್ಬೋದು ನೀವು, ಡ್ರಿಪ್ ವೈರ್ ಕೆಳಗೆ ತೋಟದ್ದು ಕಟ್ಟೋದು ನಾನು ವೀಡಿಯೋ ಮಾಡಿ ಹಾಕಿದ್ವಿ. ಇದನ್ನು ಹೀಗೆ ಬಿಡಿಸಿ ಈ ಥರ ರೌಂಡ್ ಮಾಡಿ, ಈ ಥರ ರೌಂಡ್ ಮಾಡಿ ಇಲ್ಲಿ ಆ ಕಡೆಯಿಂದ ಈ ಕಡೆಗೆ ಹೀಗೆ ತಂದು ಇದನ್ನು ಇಲ್ಲಿಗೆ ಹೀಗೆ ಲಾಕ್ ಮಾಡಿ ಮಾಡೋದು. ಮತ್ತು ಹೀಗೆ ಸುಂದಿಕೊಂಡು ಹೋಗೋದು. ಅಮ್ಮ ಅಲ್ಲಿಂದ ಸ್ವಲ್ಪ ಈ ಹುಲ್ಲೆಲ್ಲ ಬಂದಿರ್ತದೆ ಡೆಡೆಯಲ್ಲಿ, ಅದನ್ನೆಲ್ಲ ಇದು ಮಾಡಿ ಕೊಡ್ತಿದ್ದಾರೆ ನನಗೆ. ಅವಾಗ ನನಗೆ ಈ ಥರ ಸುಂದಿ ಇಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಇಲ್ಲಿ ಇದೀಗ ಬರುವುದಿಲ್ಲ. ಈ ಥರ ಅಲ್ಲೆಲ್ಲಿರೋದನ್ನು ಕ್ಲೀನ್ ಮಾಡ್ತಿದ್ದಾರೆ. ನಾನು ಇಲ್ಲಿಗ ನಾನೇ ತೆಗಿತೇನೆ ಈ ಥರ.
ಹೀಗೆ ಮಾಡಿ ಸುಂದಿಕೊಂಡು ಹೋಗುದು. ನಿಮ್ಮ ಸೈಡೆಲ್ಲ ಮಳೆ ಹೇಗೆ ಬರ್ತಾ ಉಂಟು ಅಂತ ಕಮೆಂಟಲ್ಲಿ ತಿಳಿಸಿ. ಮಳೆ ಯಾವ ರೀತಿ ಉಂಟು, ಇಡೀ ದಿನ ಬರ್ತಾ ಉಂಟಾ, ಸ್ವಲ್ಪ ಹೊತ್ತು ಬಂದು ಬಿಟ್ಟು ಹೋಗಿ ಹಾಗಾಗ್ತಾ ಉಂಟಾ, ಮತ್ತು ಏನೆಲ್ಲ ಕೆಲಸಗಳು ನಿಮ್ಮ ಮನೆಯಲ್ಲಿ ತೋಟ ಇದ್ದರೆ ಏನೆಲ್ಲ ಕೆಲಸಗಳಾಗ್ತಾ ಉಂಟು, ಏನೆಲ್ಲ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿ ಪೈಪು ಕಟ್ತಿದ್ದಂಗೆ ಇದೊಂದು ಮರ ನೋಡಿ, ಇದಕ್ಕೆ ಎಂತಾಗಿದೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಏನಾಗಿದೆ ಅಂತ, ಫುಲ್ ಎಂತ ಅದಕ್ಕಿದು ಎಂಥದೋ ರೋಗ ಎಂಥದೋ ತಿಂದ ಹಂಗ ಅನ್ಸುತ್ತೆ. ಒಳಂದವೆ ಎಂಥದೋ ತಿಂದದಾರ ಹಿಸ್ಕೆಲ್ಲ ಇದ್ದು ತಿಂದದು ಹಿಸ್ಕ ನಮ್ಗೆ ಗೊತ್ತಿಲ್ಲ ಆಯ್ತಾ ಇದು ಎಂತ ಅಂತ ಗೊತ್ತು. ನೋಡಿ ಹೇಗಾಗಿದೆ ಅಂತ. ಇದ್ರ ಚಿಗುರು ಅಂತ ತಿರಿ ಹೇಳ್ತೇವಲ್ಲ, ಅದು ಸಣ್ಣಕ್ಕಿದೆ, ಉದ್ದ ಬರಬಹುದು, ಆದ್ರೆ ಅಲ್ಲಿಂದಲೇ ಕೊಳ್ತಿದ ಗೊತ್ತಿಲ್ಲ. ಇಲ್ಲಿ ಕಾಣ್ತದೆ ತಿರಿ ಮಾತ್ರ. ಇದಿನ್ನು ಸರಿ ಆಗ್ತದೆ ಗೊತ್ತಿಲ್ಲ. ಸರಿಯಾದ್ರೂ ಹೆಚ್ಚು ಸಮಯ ಬರಲಿಕ್ಕಿಲ್ಲ. ಈ ಗಂಟೆಲ್ಲ ನೋಡಿ ಇಷ್ಟೊಂದು ಕೊಳ್ತೋಗಿದೆ. ಏನು ಮಾಡೋದಂತ ಗೊತ್ತಿಲ್ಲ ನಮಗೆ, ಏನು ಮಾಡಬೇಕಂತ ಏನು ಮಾಡಿ. ಯಾರಿಗಾದ್ರೂ ಇದು ಏನಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ, ಇದೆಂಥದ್ದು ಅಂತ. ಕೆಲವೆಲ್ಲ ತಿರಿ ಕೊಳ್ತು ಮುಂಡು ತಿರಿಯಾಗಿ ಹೋಗಿದೆ. ಇದು ಈಗ ಫಸ್ಟ್ ಟೈಮ್ ಈ ಥರ ಇಷ್ಟೊಂದಾದ್ದು. ಇಷ್ಟು ಒಳ್ಳೆ ಬಂದ ಗಿಡ ನೋಡಿ, ಈ ಥರ ಆದರೆ ನೋಡಿ ಇಷ್ಟು ದೊಡ್ಡದ ಗಿಡ ಹೀಗಾಗುವಾಗ ಬೇಜಾರಾಗ್ತದೆ ಆಯಿತಾ. ಹಾಗೆ ನಮ್ಮದು ಈ ಡ್ರಿಪ್ ವೈರ್ ಕಟ್ಟುವ ಕೆಲಸ, ಈ ತೋಟದ ಕೆಲಸ ಮುಕ್ತಾಯ ಆಯ್ತು ಆಯಿತಾ. ಅಲ್ಲಿಂದ ಇಲ್ಲಿ ತನಕ ಸಹ ಕಟ್ಟಿ ಆಯಿತು. ಬೆಳಗ್ಗೆ ಬೇಗ ಬಂದಿದ್ವಿ, ಈಗ ಗಂಟೆ 11:30 ಆಗ್ತಾ ಬಂತು. ಎಷ್ಟು ಗಂಟೆಗೆ ಬಂದಿಕ್ಕು ನಾವೊಂದು 9 ಗಂಟೆಗೆ 9 ಗಂಟೆ ಆಲ್ಮೋಸ್ಟ್ ಹಾಕಿರ್ಬೋದು ನಿಶ್ಚಯ, ನನಗೆ ಗೊತ್ತು. 8:15 ಹೇಗೂ ಕಳೆದಿದೆ ಬರುವಾಗ. ಬಂದುಬಿಟ್ಟು ಈಗ ಈ ಡ್ರಿಪ್ ವೈರೆಲ್ಲ ಕಟ್ಟಿಡುವ ಕೆಲಸ ಆಯಿತು. ಅಮ್ಮ ಅದರ ಜೊತೆ ಇಲ್ಲಿ ತುಂಬ ಬೇಡದಂತೆ ಇಂತಹ ಈ ಬಳ್ಳಿಗಳು ನೋಡಿ, ಇಂಥ ಸಸಿಗಳೆಲ್ಲ ಇಡೀ ತೋಟದಲ್ಲಿ ಹಬ್ಬಿಕೊಂಡಿಟ್ಟಿರ್ತದೆ. ಅದನ್ನೆಲ್ಲ ಪೊರ್ಪಿಟ್ಲಿ ಸೈಡಲ್ಲಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಸಹ ಫುಲ್ಲು ಉಂಟದು, ಬೇರೆ ಬೇರೆ ಟೈಪ್. ಯಾವ ಟೈಪಿಂದೆಲ್ಲ ಇರ್ತದೆ ಇಲ್ಲಿ, ಯಾವ ಟೈಪಿದೆಲ್ಲ ಇರ್ತದೆ. ಹುಳಾವಿನ ಬಳ್ಳಿ ಮತ್ತೆ ಇದರ ಹೆಸರು ಎಂತ ಗೊತ್ತಿಲ್ಲ. ಇದು ಇನ್ನೊಂದು ಜಾತಿ, ಇನ್ನೊಂದು ಬಳ್ಳಿ. ಮತ್ತೆ ಸಣ್ಣದ ಹೆಸರು ಗೊತ್ತಿಲ್ಲ. ಒಟ್ಟು 3-4 ವೆರೈಟಿದು ಬಳ್ಳಿಗಳು ಉಂಟು. ನೋಡಿ ಇದು ಮುಳ್ಳಿನದ್ದು ನೋಡಿ, ಈಗ ಚಿಕ್ಕ ಚಿಕ್ಕ ಮುಳ್ಳುಗಳು ಉಂಟು ಇಲ್ಲಿ. ಮತ್ತೆ ನೋಡಿ ಅದು ಇನ್ನೊಂದು ವೆರೈಟಿ. ಆ ಥರ 3-4 ವೆರೈಟಿದು ಬಳ್ಳಿಗಳು ಉಂಟಲ್ಲ. ಇಡೀ ತೋಟದಲ್ಲಿ ಹಬ್ಬಿಕೊಂಡಿರ್ತಾರೆ. ಅದರ ಬೇರು ಹೋದಲ್ಲೆಲ್ಲ ಹಬ್ಬಿಕೊಂಡು ಬರ್ತದೆ ಆಯಿತಾ, ಫುಲ್ ಸ್ಪ್ರೆಡ್ ಹಾಕಿಕೊಂಡು ಹೋಗ್ತದೆ. ಆ ಥರದ ಒಂದು ಉಪದ್ರದ ಸಸಿ, ಅದನ್ನು ಸಹ ಎಲ್ಲ ಕೀಳಿ ಅಮ್ಮ ಹಾಕಿದ್ರು. ಸಣ್ಣ ಗಿಡಗಳಿಗೆ ಮೇಲೆಗೆ ಹತ್ತುತ್ತದೆ, ಅದನ್ನು ಕಡಿತಾ ಇರಬೇಕಿಲ್ಲ. ಇದು ಗಿಡ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ ನೋಡಿ. ಇದರ ತಿರಿಯನ್ನೆಲ್ಲ ಸುತ್ತ ಆವರಿಸ್ತದೆ ಗಿಡದ. ಸಣ್ಣ ಗಿಡ ಇದ್ದರೆ ಅದು, ಈಗ ಈ ದೊಡ್ಡ ಗಿಡ ಆದರೆ ಇಲ್ಲಿಂದ ನೋಡಿ ಈ ಬರೆಯ ಥರ ಸಿಕ್ಕಿದ್ರೆ ಇಲ್ಲಿಂದ ಈ ಸೊಗೆಗೆ ಹಿಡ್ಕೊಳ್ತದೆ, ಇಲ್ಲಿಂದ ಇದರಿಂದ ಮೇಲೆ ಸುತ್ತಿಕೊಳ್ತದೆ. ಮತ್ತು ನಮಗೆ ತೋಟಕ್ಕೆ ಬರದಾಗಿರ್ತದೆ ಹಾಗೆ ಎಲ್ಲ ಕಡಿಯೋದು. ನಮ್ಮ ತೋಟ ಚಂದ ಇರಬೇಕಲ್ಲ ನಮ್ಮ ಮನೆಯಾಗೆ. ಹಾಗೆ ಈ ಬಳ್ಳಿಯನ್ನು ಹೀಗೆ ಹುಲ್ಲು ಇದ್ರೂ ತೊಂದರೆ ಇಲ್ಲಪ್ಪ, ಮಿಷನಲ್ಲಿ ತೆಗಿಬಹುದು. ಅದನ್ನು ಮಿಷಿನ್ ತೆಗೆದ್ರು ಅದು ಮಿಷಿನ್ನಿಗೆ ರೋಪಿಗೆ ಇದಾಗಿ ಅಲ್ಲಿ ಸಿಕ್ಕಿಕೊಂಡು ಇರ್ತದೆ. ಗಟ್ಟಿಯ ಬಳ್ಳಿಗಳದ್ದುಂಟು. ಈ ಟೈಪ್ ಇದು ಸ್ಮೂತ್ ಇರ್ತದೆ, ಇದು ಸ್ಮೂತ್ ಇರ್ತದೆ. ಆದರೆ ಇದು ಒಳ್ಳೆ ಮೆಣಸು ಇರುವ ತೋಟದಲ್ಲಿ ಒಳ್ಳೆ ಮೆಣಸು ಬಳ್ಳಿಯಲ್ಲಿ ಫುಲ್ಲಾಗಿಕೊಳ್ತದೆ. ಅದರಲ್ಲೊಂದು ಸಣ್ಣ ಸಣ್ಣ ಬಿಳಿ ಹೂ ಬರ್ತದೆ ಆಯಿತಾ. ಈ ಬಳ್ಳಿ ತುಂಬ ನಮ್ಮ ಎಲ್ಲ ತೋಟದಲ್ಲೂ ಇದೆ. ಇವಾಗ ಇದರಲ್ಲಿ ಈ ತೋಟದಲ್ಲಿ ತುಂಬ ಜಾಸ್ತಿ ಬರ್ತದೆ, ಗಿಡಗಳು ಸಣ್ಣ ಇರುವ ಕಾರಣ. ನೋಡಿ ಈ ಕಾರ್ನರಲ್ಲೆಲ್ಲ ಬೇಲಿ ಹತ್ರ ನಮ್ಮದು ತೆಂಗಿನ ಮರಗಳೆಲ್ಲ ಇದೆ. ಹಾಗೆ ಇಲ್ಲಿ ಒಂದು 3 ತೆಂಗಿನಕಾಯಿ ಸಿಕ್ಕಿತ್ತು ನಮಗೆ. ಈಗ ಹಾಗಿನ್ನು ಅದನ್ನು ಹಿಡ್ಕೊಳ್ಬೇಕು. ಅದೆಂತಾಯಿತು, ಲಾಸ್ಟ್ ಟೈಮ್ ತೆಂಗಿನಕಾಯಿ ಕೊಯ್ಲಾಗಿದೆ. ಆದರೆ ಇಲ್ಲಿ ನೋಡಿ ಈ ಮರದಲ್ಲಿ ಒಳ್ಳೆ ಮೆಣಸು ಹೋಗಿದೆ, ಹಬ್ಬಿದೆ ನೋಡಿ, ಇಲ್ಲಿ ಕಾಣ್ತದಾ. ಅದಕ್ಕೆ ಹತ್ತುದಿಲ್ಲ ಅವರು ಅಂಥ ಮರಕ್ಕೆ. ಹಾಗೆ ಅದರಲ್ಲಿ ಬಿದ್ದಂಥ ತೆಂಗಿನಕಾಯಿ. ಹಾಂ, ಹಾಗೆ ನಮ್ಮದು ಕೆಲಸ ಎಲ್ಲ ಇಲ್ಲಿಗೆ ಮುಕ್ತಾಯ ಆಯಿತು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ರದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.